ಎಲ್ರಿಗೂ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಸ್ ಯೂಶುವಲ್ ತಮ್ಮಲ್ಲೇ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ, ಹಾಗೆ ಅಷ್ಟೇ ಭಯ ಕೂಡ ಆಗ್ತಾ ಇದೆ. ಯಾಕಂದ್ರೆ 2 ಇಯರ್ಸ್ ಬೇಬಿ ಜೊತೆ ಅದ್ರಲ್ಲೂ ಮಳೆಯಲ್ಲಿ ಸಿ ಎಲ್ಲ ರಫ್ ಇರೋ ಟೈಮಲ್ಲಿ ಐಲ್ಯಾಂಡ್ ಟ್ರಿಪ್ ಮಾಡ್ತಿರೋದು ಒಂಥರ ಅಡ್ವೆಂಚರಸ್ ಆಗಿದೆ ನಮ್ಗೆ. ಜೊತೆಗೆ ಅವನು ಇವಾಗಿಂದನೇ ಎಲ್ಲಾದ್ರೂ ಅನುಭವ ಪಡ್ಕೊಳ್ಳಿ, ಹಾಗೆ ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡೋ ಜರ್ನಿ ಇಲ್ಲಿಂದನೇ ಶುರು ಆಗ್ಲಿ ಅಂತ ಗಟ್ಟಿ ಧೈರ್ಯ ಮಾಡಿ ಹೊರಟಿದೀವಿ. ಬೆಳಗ್ಗೆ ಬೇಗ ಎಬ್ಸಿ ಸ್ನಾನ ಎಲ್ಲ ಬೇಗ ಬೇಗ ಆಗಿರೋದ್ರಿಂದ ಮೂಡ್ ಇನ್ನು ನಿದ್ದೆಲೇ ಇದೆ. ಸೊ ದಿನ ಪೂರ್ತಿ ಹೀಗೆ ಇರ್ತಾನ ಇಲ್ಲ ಟ್ರಿಪ್ ನ ಎಂಜಾಯ್ ಮಾಡ್ತಾನ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಏನ್ ಮಾಡ್ತಾನೆ ಅಂತ. ಸೊ ನಾವು ಪೂಕೆಟ್ ಅಲ್ಲಿ ಐಲ್ಯಾಂಡ್ ಟ್ರಿಪ್ಗೆ ಒಂದು ದಿನಕ್ಕೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದೀವಿ. ಅಂದ್ರೆ ಬೆಳಗ್ಗೆ ಪಿಕಪ್ ಇಂದ ಹಿಡಿದು ಸಂಜೆ ಡ್ರಾಪ್ ಮಾಡಕ್ಕಂತಾನು ಎಲ್ಲ ಅವರೇ ನೋಡ್ಕೊಳ್ತಾರೆ. ಈ ಪ್ಯಾಕೇಜ್ ಅಲ್ಲಿ 4 ಐಲ್ಯಾಂಡ್ ತೋರಿಸ್ತಾರೆ, ಮತ್ತೆ ಸ್ನಾಕ್ಸ್, ಲಂಚ್ ಎಲ್ಲಾನು ಕೊಡ್ತಾರೆ. ಅಂಡ್ ಪ್ಯಾಕೇಜ್ ರೇಟ್ ಬಂದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಪೂಕೆಟ್ ಅಲ್ಲಿ ಈ ತರ ಪ್ಯಾಕೇಜಸ್ ಅಂತೂ ಸಿಕ್ಕಾಪಟ್ಟೆ ಇದಾವೆ. ಮಾರ್ನಿಂಗ್ 9 ಗಂಟೆ ಅಷ್ಟಿಗೆಲ್ಲ ನಾವಿರೋ ರೂಮ್ ಹತ್ರನೇ ಬಂದು ಪಿಕ್ ಮಾಡ್ಕೊಂಡು ಐಲ್ಯಾಂಡ್ಗೆ ಕರ್ಕೊಂಡು ಹೋಗೋ ಫೆರಿ ಇರೋ ಕಡೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ನೋಡಿ, ಇಲ್ಲಿ ಪ್ಯಾಕೇಜ್ ಅವರ ಗೈಡ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನ್ ಮಾಡ್ತಾರೆ ಎಲ್ಲಾನು ಇದೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. Yeah, activity today, the Sports Island canoe trip. We have 4 islands. Number 1 today, the first island we do canoe, Kanak Islands, and the Mangrove Cave or Diamond Cave. This one canoe, 2 or 3 people you can go. You can take your camera, small bag you can bring with you, okay? No problem. Big bag you can put on the big one, okay? It's a safety, okay? This is the first island we do canoe. ನೆಕ್ಸ್ಟ್ ಇವಾಗ ನಮ್ಮ ಐಲ್ಯಾಂಡ್ ಜರ್ನಿ ಇನ್ನೇನ್ ಸ್ಟಾರ್ಟ್ ಆಗುತ್ತೆ. ಸೊ ಫೆರಿ ಹತ್ತಕ್ಕಂತ ಫೆರಿ ಇರೋ ಕಡೆ ನಾವು ಹೋಗ್ತಾ ಇದೀವಿ ಇವಾಗ. ನೋಡಿ, ನಾವು ಬುಕ್ ಮಾಡ್ಕೊಂಡಿದ್ದೀವಿ ಪ್ಯಾಕೇಜ್ ಬಂದು ಲೀಡರ್ ಅಂಡಮಾನ್ ಪೂಕೆಟ್ ಅಂತ ಅವ್ರದ್ದು. ನಿಜವಾಗ್ಲೂ ಅಷ್ಟು ಮಳೆ ಇದ್ರು ಯಾವುದೇ ತರ ತೊಂದರೆ ಆಗದೆ ಇರೋಂಗೆ ಸೇಫ್ ಆಗಿ ನಮ್ಮನ್ನ ಕರ್ಕೊಂಡ್ ಬಂದ್ರು. ಸೊ ಇವಾಗ ನಾವು ಫೆರಿ ಹತ್ತುತ್ತಾ ಇದೀವಿ. ನನ್ಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ನಾನು ಯಾವತ್ತೂ ಐಲ್ಯಾಂಡ್ ನ ನೋಡಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ನಾವಿವಾಗ ಫೆರಿ ಒಳಗೆ ಬಂದು ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಸೆಟಲ್ ಆಗಿದೀವಿ. ಯಾಕಂದ್ರೆ ಇಲ್ಲಿಂದ 1.5 hour ಜರ್ನಿ ಇರುತ್ತೆ ನಮ್ಮ ಫಸ್ಟ್ ಐಲ್ಯಾಂಡ್ಗೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ ಯಾವ ತರ ಲೈಫ್ ಜಾಕೆಟ್ ಹಾಕೋಬೇಕು, ಮತ್ತೆ ಹೋಗಿದ್ ಕಡೆ ಎಲ್ಲ ಹೇಗಿರ್ಬೇಕು ಅಂತ. ಸೊ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನಾನಂತೂ ಫುಲ್ ಖುಷಿಲಿ ತೇಲಾಡ್ತಾ ಇದ್ದೀನಿ, ಬಿಕಾಸ್ ಈ ಬ್ಲೂ ಸೀನ ಫಿಲ್ಮ್ಸ್ ಅಲ್ಲೆಲ್ಲ ನೋಡುವಾಗ ಲೈಫ್ ಅಲ್ಲಿ ಒಂದ್ಸರಿ ಆದ್ರೂ ಈ ತರ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಡ್ರೀಮ್ ಕಮ್ ಟ್ರೂ ಆಗಿದೆ ಇವಾಗ. ನೆಕ್ಸ್ಟ್ ಇವಾಗ ಫೆರಿನ ಇಲ್ಲೇ ಸ್ಟಾಪ್ ಮಾಡಿ ಈ ತರ ಕಾಯ್ಕಿಂಗ್ ಅಲ್ಲಿ ನಮ್ಮನ್ನ ಪ್ರತಿಯೊಂದು ಐಲ್ಯಾಂಡ್ಗೂ ಕರ್ಕೊಂಡು ಹೋಗ್ತಾರೆ. ನಮ್ ಚಿನ್ನಿಗೆ ಇದೆಲ್ಲಾನು ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಂಗಂತೂ ಭಯ ಆಯ್ತು ಇದ್ರ ಮೇಲೆ ಹತ್ತುತ್ತಾನೋ ಇಲ್ವೋ ಅಂತ, ಬಿಕಾಸ್ ಇನ್ ಕೇಸ್ ಏನಾದ್ರು ಹಠ ಮಾಡ್ಬಿಟ್ರೆ ಏನ್ ಮಾಡ್ಬೇಕು ಅಂತ. ಬಟ್ ಹತ್ತಿದ್ದಾನೆ, ಏನು ಹಠ ಮಾಡಿಲ್ಲ. ಹೋಗ್ತಾ ಹೋಗ್ತಾ ಯಾವ ತರ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಲೈಮ್ ಸ್ಟೋನ್ ಕ್ಲಿಫ್ಸ್ ಇದೆ ಅಂತ. ಇವೆಲ್ಲಾನು ಸುಣ್ಣದ ಕಲ್ಲಲ್ಲಿ ಆಗಿರೋದ್ರಿಂದ ಮಾಮೂಲಿ ಬಂಡೆಗಳಲ್ಲಿ ಆಗಿರೋ ಬೆಟ್ಟದ ತರ ಗಟ್ಟಿ ಇರಲ್ಲ. ಅದ್ರಲ್ಲೂ ನೀರಲ್ಲಿ ಇರೋದ್ರಿಂದ ಅಲೆಗಳು ಬಂದು ಯಾವಾಗ ಬೇಕಾದ್ರೂ ಬೀಳೋ ಚಾನ್ಸಸ್ ಇದೆಯಂತೆ.
ಸೊ ಅದಕ್ಕೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ್ಲೇ ಹೇಳಿರ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇವೆಲ್ಲಾನು ಟಚ್ ಮಾಡಂಗಿಲ್ಲ ಅಂತ. ನಿಮ್ಗೋಸ್ಕರ ಕ್ಯಾಮ್ರಾನ ಫುಲ್ ಹತ್ರ ಇಟ್ಕೊಂಡು ತೋರಿಸ್ತಾ ಇದೀನಿ ನೋಡಿ ಯಾವ ತರ ಕಲ್ಲುಗಳು ರಫ್ ಇದೆ ಅಂತ. ಇವಾಗ ಕೇವ್ ಒಳಗಿಂದ ಫಸ್ಟ್ ಐಲ್ಯಾಂಡ್ ತೋರ್ಸಕ್ಕೆ ಹೋಗ್ತಾ ಇದಾರೆ. ಕೇವ್ ಒಳಗ್ ಬಂದ ಮೇಲೆ ಫುಲ್ ಡಾರ್ಕ್ ಆಗಿದ್ದಕ್ಕೆ ನಮ್ ಚಿನ್ನಿ ಅಳ್ತಾ ಇದ್ದಾನೆ. ಏನಪ್ಪಾ ಇದಕ್ಕಿದಂಗೆ ಕತ್ಲೆ ಆಯ್ತು ಅಂತ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಎಷ್ಟು ಕತ್ಲೆ ಇದೆ, ಸೂರ್ಯನ ಕಿರಣ ಸ್ವಲ್ಪನೂ ಒಳಗ್ ಬರ್ತಾ ಇಲ್ಲ, ಅಷ್ಟು ಒತ್ತೊತ್ತಾಗಿ ಲೈಮ್ ಸ್ಟೋನ್ಸ್ ಫಾರ್ಮ್ ಆಗಿದ್ದಾವೆ. ಸ್ವಲ್ಪ ಸ್ವಲ್ಪ ಬೆಳಕು ಏನ್ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರಲ್ಲ ಅವರು ಬ್ಯಾಟ್ರಿಯಲ್ಲಿ ಬಿಡ್ತಾ ಇರೋಂತ ಬೆಳಕು. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ಲೇಸ್ ಅಲ್ಲಿ ಏನೇನ್ ಅವಶ್ಯಕತೆ ಇದೆ ಅಂತ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಅವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಎಲ್ಲಾನು ಮುಂಚೆನೆ ರೆಡಿ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಇಲ್ಲಿ ಬರೋಂತ ಟೂರಿಸ್ಟ್ಗೆ ಯಾವುದೇ ತರ ತೊಂದರೆ ಆಗದೆ ಇರಂಗೆ ಕೇರ್ಫುಲ್ ಆಗಿ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈಚೆ ಬಂದ ಚಿನಿ ಇಲ್ಲಿ ಸೊ ಫೈನಲಿ ಕೇವಿಂದ ಹೊರಗೆ ಬಂದು ಬೆಳಕ್ ನೋಡಿದ್ಮೇಲೆ ಸ್ವಲ್ಪ ನಮ್ ಚಿನ್ನಿಗೂ ಸಮಾಧಾನ ಆಯ್ತು. ಅಂಡ್ ನೀವ್ ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ದಿನದ ಫಸ್ಟ್ ಐಲ್ಯಾಂಡ್ ಬಂದು ಪನಕ್ ಐಲ್ಯಾಂಡ್ ಅಂತ. ಈ ಪನಕ್ ಐಲ್ಯಾಂಡ್ ಬಂದು ಪಾಂಗ್ನಾ ಪ್ರಾವಿನ್ಸ್ಗೆ ಸೇರ್ಕೊಂಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ, ಫುಲ್ ಜಡಿ ತರ ಇಟ್ಕೊಂಡಿದೆ. ನಾನಂತೂ ಕ್ಯಾಮ್ರಾ ಒರೆಸ್ತಾನೆ ಇದ್ದೀನಿ, ಬಟ್ ಆದ್ರೂ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಅಂಡ್ ನೋಡಿ ಈ ಪನಕ್ ಐಲ್ಯಾಂಡ್ ನಾನು ಇಲ್ಲಿ ಏನ್ ತೋರಿಸ್ತಾ ಇದೀನಲ್ಲ ಅಷ್ಟು ಮಾತ್ರ ಭೂಮಿ ಇರೋದು. ಸುತ್ತ ಈ ಲೈಮ್ ಸ್ಟೋನ್ ಕ್ಲಿಫ್ಸ್ ಬಿಟ್ರೆ ಬರೀ ನೀರೇ ಇದೆ. ಭೂಮಿ ಇರೋ ಕಡೆ ಮಾತ್ರ ಕಾಲಿಟ್ರೆ ಗಟ್ಟಿ ಅನ್ಸುತ್ತೆ. ಈ ನೀರ್ ಒಳಗೆ ಕಾಲಿಡಕ್ಕೆ ಭಯ ಆಗುತ್ತೆ, ಯಾಕಂದ್ರೆ ಎಲ್ಲಿ ಆಳ ಇದೆ ಅಂತ ಗೊತ್ತಾಗಲ್ಲ. ಬಟ್ ನಮ್ಮನ್ನ ಕರ್ಕೊಂಡ್ ಬಂದಿರೋರು ನಮ್ಗೆಲ್ಲಾನು ಗೈಡ್ ಮಾಡ್ತಾರೆ, ಎಲ್ಲಿ ಆಳ ಇದೆ, ಎಲ್ಲಿ ಹೋಗ್ಬೇಕು ಎಲ್ಲಾನು ಹೇಳ್ತಾರೆ. ಸೊ ನಮ್ಮ ಫಸ್ಟ್ ಐಲ್ಯಾಂಡ್ ನ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು. ಬನ್ನಿ ಇನ್ನು ಮುಂದೆ ಬ್ಯೂಟಿಫುಲ್ ಆಗಿರೋ ನೇಚರ್ ನ ನಿಮ್ಗೆ ತೋರಿಸ್ತೀನಿ. Mình quăng kia nè, bộ mình quăng dày. Boko boko boko. Boko boko. Apa nu? Boko ni selai dao ya mai. ใช่เลยพี่ก็ภาษาแคนาดา ใช่ ภาษาลาว ผมอินเดียอยากพูดอินเดียพูดไม่เป็น ใช่ไม่เป็นไรเลยพี่ก็เราพูดภาษาไทยก็ได้ ใช่boko จำได้แล้วคำนึงเวลาเจอแขกนะ ใช่ boko บกก็ว่าที่ประเทศอินเดียใช่ไหมพี่มันมีหลายภาษานะก็เราพูดภาษาแคนาดา ก็เหมือนไทยหลายภาษาเนาะ ಕೇಳಿಸ್ಕೊಂಡ್ರಲ್ವಾ ತಾತ ಯಾವ ತರ ಬಕ್ಕು ಬಕ್ಕು ಅಂತ ಹೇಳ್ತಿದ್ದಾರೆ ಅಂತ. ಚಂದ್ರು ನನ್ಗೆ ಬಕ್ಕು ಬಕ್ಕು ಅಂತಿರೋದನ್ನ ಕೇಳಿ ಅವ್ರು ಕೇಳಿದ್ರು ನೀವ್ ಯಾವ ಭಾಷೆ ಮಾತಾಡ್ತಾ ಇರೋದು ಅಂತ. ನಾವು ಕನ್ನಡ ಮಾತಾಡ್ತಿರೋದು ಅಂತ ಹೇಳಿದಕ್ಕೆ ಸೊ ಆಮೇಲೆ ಅವರು ನಮ್ಗೆ ಕಂಫರ್ಟಬಲ್ ಆಗ್ಲಿ ಅಂತ ಕನ್ನಡದಲ್ಲೇ ಹೇಳೋಕ್ ಟ್ರೈ ಮಾಡ್ತಿದ್ದಾರೆ.
ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ಜನ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತ. ಸೊ ನೋಡಿದ್ರಲ್ವಾ ಸಮುದ್ರದ ಮಧ್ಯದಲ್ಲಿ ನಮ್ಮ ಜರ್ನಿ ಹೇಗಿದೆ ಅಂತ. ಜರ್ನಿ ಇನ್ನೂ ಮುಗ್ದಿಲ್ಲ, ಇವತ್ತಿನ ದಿನ ಫುಲ್ ಈ ಸಮುದ್ರದಲ್ಲೇ ಕಳಿತೀವಿ. ಹಾಗೆ ಇನ್ನೊಂದು ಸಕ್ಕತ್ತಾಗಿರೋ ಫೇಮಸ್ ಐಲ್ಯಾಂಡ್ ನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ, ಕಾಯ್ತಾ ಇರಿ. ಅಂಡ್ ಯಾರೆಲ್ಲ ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.